ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಹೊಸ ಕತೆ ಮಿಸ್ ಕಾಲ್ ಪ್ರೀತಿ. ವಾಣಿಗೆ ಮೊದಲಿನಿಂದಲೂ ಫೋನು ಎಂದರೆ ಎಲ್ಲಿಲ್ಲದ ಹುಚ್ಚು. ಪುಟ್ಟ ಹುಡುಗಿ ಇದ್ದಾಗಿಂದನೂ ಫೋನು ಎಂದರೆ ಏನೋ ಆಕರ್ಷಣೆ. ದಿನ ಪೂರ್ತಿ ಫೋನಿನಲ್ಲಿ ಆಟವಾಡುತ್ತಿದ್ದಳು. ಕ್ರಮೇಣ ಅವಳು ಪ್ರೌಢಶಾಲೆಗೆ ಹೊರುವ ಹೊತ್ತಿಗೆ ಮೊಬೈಲ್ ಫೋನುಗಳನ್ನು ಮಾರ್ಕೆಟ್ಗೆ ಬಂದವು. ಈಗಂತೂ ಅವಳಿಗಿನ್ನೂ ಆಶ್ಚರ್ಯ ಮತ್ತು ಖುಷಿ. ವಯರ್ ಇಲ್ಲದ ಈ ಪುಟ್ಟ ಪೆಟ್ಟಿಗೆಯಿಂದ ಅದು ಹೇಗೆ ಫೋನ್ ಆಯಿಸಿ ಎಲ್ಲರೊಂದಿಗೆ ಮಾತನಾಡಬಹುದು ಎಂದು ಬಿಡುವಾದಾಗಲೆಲ್ಲ ಮೊಬೈಲ್ ಫೋನ್ನಲ್ಲಿ ಅವಳ ಆಟ ಸಾಗುತ್ತಿತ್ತು. ಪೆಟ್ಟಿಗೆಯಂತಹ ಮೊಬೈಲ್ ಫೋನ್ನಲ್ಲಿ ಇರುತ್ತಿದ್ದ ಚಿಕ್ಕ ಪುಟ್ಟ ಆಟಗಳೇ ಅವಳಿಗೆ ಬೇಸರ ನೀಗಿಸುತ್ತಿದ್ದವು. ಅಪ್ಪ ಅಮ್ಮನಿಗೆ ಒಬ್ಬಳೇ ಮಗಳು ಬೇರೆ. ಹಾಗಾಗಿ ಆಡಲಿಕ್ಕೂ ಜೊತೆಗಾರರು ಎಂದು ಯಾರೂ ಇರಲಿಲ್ಲ. ಓದುವ ಟೈಮ್ನಲ್ಲಿ ಓದು, ಊಟ, ನಿದ್ದೆ, ಆಟದ ಸಮಯದಲ್ಲಿ ಮಾತ್ರ ಮೊಬೈಲ್ನದ್ದೇ ಕಾರುಬಾರು. ಹಠ ಮಾಡಿಯಾದರೂ ತನ್ನ ಅಮ್ಮನ ಫೋನನ್ನು ಪಡೆದು ಒಂದರ್ಧ ಗಂಟೆ ಅದರಲ್ಲಿರುವ ಫೀಚರ್ಸ್ನೆಲ್ಲ ಶೋಧಿಸಿ ಆಟವಾಡಿ ಇನ್ನು ಸಮಯವಿದ್ದರೆ ಗೆಳತಿಯರೊಂದಿಗೆ ಫೋನಾಯಿಸಿ ಮಾತನಾಡಿ ನಂತರ ಸುಮ್ಮನಾಗುತ್ತಿದ್ದಳು. ಈ ಕಾರ್ಯಗಳೆಲ್ಲ ಮುಗಿದ ಹೊತ್ತಿಗೆ ಅವರಮ್ಮ 4 ಸಲ ವಾಣಿ ಫೋನ್ ಕೊಟ್ರೆ ಸರಿ ಈಗ ಎಂದು ಕಿರಿಚಿಕೊಳ್ಳುತ್ತಿದ್ದರು. ಅಮ್ಮನ ಕೂಗಿಗೆ ಕ್ಯಾರೆ ಎನ್ನದ ವಾಣಿ ತಾನು ಫೋನಿನೊಂದಿಗೆ ಎಷ್ಟು ಹೊತ್ತು ಬೇಕೋ ಅಷ್ಟು ಹೊತ್ತು ಸಮಯ ಕಳೆದು ನಂತರವಷ್ಟೇ ಮತ್ತೆ ಓದಲು ಕೂರುತ್ತಿದ್ದಳು. ಮೊಬೈಲಿನ ಗಾತ್ರ, ವಿನ್ಯಾಸ, ಆಂಡ್ರಾಯ್ಡ್ ವರ್ಷನ್ಗಳು ಬದಲಾಗುತ್ತಾ ಹೋದಂತೆ ನಮ್ಮ ನಾಯಕಿ ವಾಣಿಯು ಕೂಡ ವರ್ಷದಿಂದ ವರ್ಷಕ್ಕೆ ವಯಸ್ಸಿಗೆ ತಕ್ಕಂತೆ ಮಾರ್ಪಾಡಾಗುತ್ತಾ ಹೋದಳು. ಪ್ರಸ್ತುತ ಡಿಗ್ರಿ ಓದುತ್ತಿದ್ದ ವಾಣಿ ಅಪ್ಪ ಅಮ್ಮ ಕೊಡಿಸಿದ ಸ್ಯಾಮ್ಸಂಗ್ ಸ್ಮಾರ್ಟ್ ಫೋನಿನಲ್ಲಿ ಜೀವವಿರಿಸಿದಳು. ಮೇಕಪ್ ಮಾಡಿಕೊಳ್ಳಲು, ತಲೆ ಕೂದಲನ್ನು ಹಿಂದೆ ಸರಿಸಲು, ಹಣೆ ಬೊಟ್ಟನ್ನು ಇಡಲು, ರೀಲ್ಸ್ ಮಾಡಲು, ಕಾಲೇಜಿನಲ್ಲಿ ನೋಟ್ಸ್ಗಳ ಫೋಟೋ ತೆಗೆದುಕೊಳ್ಳಲು, ಟೆಸ್ಟ್ ಆನ್ಲೈನ್ಗಳಿಗೆ ಗೂಗಲ್ ನೋಡಲು, ಫೇಸ್ಬುಕ್ ಇನ್ಸ್ಟಾಗ್ರಾಂನಲ್ಲಿ ಸ್ನೇಹಿತರೊಂದಿಗೆ ಫೋಟೋ ಹಂಚಿಕೊಂಡು ಹೊರಡಲು, ಸಿಕ್ಕ ಲೈಕ್ ಕಮೆಂಟ್ಗಳನ್ನು ಲೆಕ್ಕ ಹಾಕಿ ಖುಷಿಪಡಲು, ಆನ್ಲೈನ್ಗಳಲ್ಲಿ ಹಣವನ್ನು ವರ್ಗಾಯಿಸಲು, ಹೀಗೆ ಒಂದೇ ಎರಡೇ ಎಲ್ಲದಕ್ಕೂ ಫೋನ್ಗೆ ಅವಲಂಬಿತವಾಗಿದ್ದಳು ವಾಣಿ. ಫೋನ್ ಇಲ್ಲದೆ ಜೀವವೇ ಇಲ್ಲ, ಫೋನ್ ಇದ್ದರೆ ತಾನು, ಇಲ್ಲದಿದ್ದರೆ ತಾನು ಶೂನ್ಯ ಎನ್ನುವಷ್ಟರ ಮಟ್ಟಿಗೆ ಅಡಿಕ್ಟ್ ಆಗಿದ್ದಳು. ಓದಿನಲ್ಲಿ ಸುಮಾರಾಗಿದ್ದಳು. ಅಂಕಗಳು ಒಂದು ಮಟ್ಟಿಗೆ ಚೆನ್ನಾಗಿ ಬರುತ್ತಿದ್ದರಿಂದ ಅವರ ತಂದೆ ತಾಯಿಯೂ ಸಮನಾಗಿದ್ದರು. ಬೇಸರವಾದಾಗ ಯೂಟ್ಯೂಬ್ನಲ್ಲಿ ನೋಡುತ್ತಿದ್ದ ಅಡುಗೆಗಳನ್ನು ತನ್ನಪ್ಪ ಅಮ್ಮನಿಗೆ ಉಣಬಡಿಸುತ್ತಿದ್ದಳು. ವಿಡಿಯೋ, ಹಾಡು, ಚಿತ್ರ ವೀಕ್ಷಣೆಯು ಅವಳ ಫೋನಿನಲ್ಲಿ ಸಿಗುವ ಮನರಂಜನೆಯ ಸಾಲಿನಲ್ಲಿ ಸೇರಿದ್ದವು. ಕಾಲವು ಅದರ ಪಾಡಿಗೆ ಓಡುತ್ತಲಿತ್ತು. ಈಗ ವಾಣಿ 3ನೇ ವರ್ಷದ ಡಿಗ್ರಿ ವಿದ್ಯಾರ್ಥಿನಿ. ಹೀಗೆ ಒಂದು ದಿನ ಮಿಸ್ ಆಗಿ ಬಂದ ಒಂದು ಕರೆ ಅವಳ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದುಕೊಂಡಿರಲಿಲ್ಲ. ಅವಳು ಕರೆಯನ್ನು ಸ್ವೀಕರಿಸಿ ರಾಂಗ್ ನಂಬರ್ ಎಂದರು. ಇವಳ ಇಂಪಾದ ದನಿಯಿಂದ ಆಕರ್ಷಿತನಾದ ಆ ಕಡೆಯ ವ್ಯಕ್ತಿ ಮತ್ತೆ ಮತ್ತೆ ಫೋನಾಯಿಸಲು ಪ್ರಾರಂಭಿಸಿದನು. ಅಂತೂ ಮಿಸ್ ಕಾಲ್ನಿಂದ ಶುರುವಾದ ಪರಿಚಯ ಗೆಳೆತನಕ್ಕೆ ತಿರುಗಿ ಈಗ ಪ್ರೀತಿಯಾಗಿ ಮಾರ್ಪಟ್ಟಿತು. ಹುಡುಗನ ಹೆಸರು ನವೀನ್. ತನ್ನದೇ ಒಂದು ಕಂಪ್ಯೂಟರ್ ಅಂಗಡಿ ಇಟ್ಟುಕೊಂಡಿದ್ದಾನೆ. ಅರ್ಜಿ ಸಲ್ಲಿಸಲು, ಇಂಟರ್ನೆಟ್ ವೀಕ್ಷಿಸಲು, ಜೆರಾಕ್ಸ್ ತೆಗೆಯಲು ಬರುವ ಮಂದಿಗೆ ಇವನ ಅಂಗಡಿಯೇ ಪ್ರಿಯ. ಹಾಗಾಗಿ ಎಲ್ಲರ ಬಾಯಲ್ಲೂ ಕಂಪ್ಯೂಟರ್ ನವೀನನಾಗಿದ್ದಾನೆ. ಇವನು ಹೇಳಿದ ಕೆಲಸವನ್ನು ಪಟ್ ಎಂದು ಮಾಡಿ ಮುಗಿಸುವ ಕಲೆ ನವೀನನಿಗಿದೆ. ಆದ್ದರಿಂದಲೇ ತೀರಾ ಲಾಭ ಬರದಿದ್ದರೂ ನಷ್ಟದಲ್ಲಿ ಅಂಗಡಿಯನ್ನು ಸಾಗಿಸುತ್ತಿದ್ದಾನೆ. ನವೀನನಿಗೆ ಇರುವುದು ಒಬ್ಬ ಅಣ್ಣ ಮಾತ್ರ. ಅಪ್ಪ ಅಮ್ಮ ತೀರಿಕೊಂಡಿದ್ದಾರೆ. ಇವರಿಬ್ಬರನ್ನು ಮೊದಲಿನಿಂದಲೂ ಸಾಕಿ ಸಲಹಿದ್ದು ಅಮ್ಮನ ಅಮ್ಮ, ಅಂದರೆ ಅಜ್ಜಿ. ಈಗಲೂ ಅಷ್ಟೇ ತಿಂಡಿ ಊಟವನ್ನು ನೋಡಿಕೊಳ್ಳುತ್ತಿರುವುದು ಅಜ್ಜಿಯೇ. ಅಣ್ಣ ಕಾಲ್ ಸೆಂಟರ್ ಉದ್ಯೋಗಿ. ಕೈ ತುಂಬ ಅಲ್ಲದಿದ್ದರೂ ಜೀವನ ಸಾಗಿಸುವಷ್ಟು ಸಂಬಳ ಅವನಿಗೂ ಬರುತ್ತದೆ. ಹೀಗೆ ಅಜ್ಜಿ ಮೊಮ್ಮಕ್ಕಳ ಜೀವನ ಸಾಗುತ್ತಿದೆ. ಇದರ ನಡುವೆ ನವೀನನಿಗೆ ಮೊಬೈಲ್ ಮಾಯಾಂಗನೆ ಒಬ್ಬ ಹೊಸ ಪ್ರೇಮಿಯನ್ನು ಹುಡುಕಿಕೊಟ್ಟಿದ್ದಾಳೆ. ಅವಳೇ ವಾಣಿ. ದಿನೇ ದಿನೇ ಇವರಿಬ್ಬರ ಪ್ರೀತಿ ಮೊಬೈಲ್ನಲ್ಲಿ ಅರಳುತ್ತಲೇ ಇದೆ. ವಾಣಿಯೂ ಕೂಡ ಕಾಲೇಜಿನಿಂದ ಬಂದ ತಕ್ಷಣ ರೂಮಿನ ಬಾಗಿಲು ಹಾಕಿಕೊಂಡು 1-2 ಗಂಟೆ ನವೀನನೊಂದಿಗೆ ತನ್ನ ದಿನನಿತ್ಯದ ಆಗು ಹೋಗುಗಳನ್ನು ವರದಿ ಒಪ್ಪಿಸುತ್ತಾಳೆ. ನವೀನನು ಇದಕ್ಕೆ ಹೊರತಲ್ಲ. ಮೊಬೈಲ್ ಹಿಡಿದುಕೊಂಡು ಮಾತನಾಡುತ್ತಿದ್ದರೆ ತನ್ನ ಅಂಗಡಿಗಳ ಕೆಲಸ ಆಗುವುದಿಲ್ಲವೆಂದು ಬ್ಲೂಟೂತ್ ಖರೀದಿಸಿ ಕತ್ತಿಗೆ ಹಾಕಿಕೊಂಡು ಮಾತನಾಡುತ್ತಾ ಕೆಲಸ ಮಾಡುತ್ತಾನೆ. ಅದೇಕೋ ಗೊತ್ತಿಲ್ಲ, ಒಂದು ದಿನವೂ ಇವರಿಬ್ಬರು ವಿಡಿಯೋ ಕಾಲ್, ಫೋಟೋ ಹಂಚಿಕೆ, ಭೇಟಿಯಾಗುವುದರ ಬಗ್ಗೆ ಮಾತೇ ಆಡಿಲ್ಲ. ಹೇಗಿದ್ದರೂ ಫೇಸ್ಬುಕ್ನಲ್ಲಿ ಫೋಟೋಗಳನ್ನು ನೋಡಿಯಾಗಿದೆ ಮತ್ತು ಏಕೆ ಇಲ್ಲದ ಗುಮಾನಿ ಎಂದು ತಮ್ಮ ಪಾಡಿಗೆ ಮಾತಿನ ಮೆರವಣಿಗೆಯಲ್ಲಿ ತೊಡಗಿರುತ್ತಾರೆ. ಇದೇ ಮೊದಲ ಬಾರಿಗೆ ವಾಣಿ ಅಂತಿಮ ವರ್ಷದ ಪರೀಕ್ಷೆಗೆ ಪ್ರೇಮಿಯೊಂದಿಗೆ ಮಾತನಾಡುತ್ತಲೇ ಪರೀಕ್ಷೆಗೆ ಸಿದ್ಧತೆ ನಡೆಸಿದಳು. ಅಂಕಗಳು ಚೆನ್ನಾಗಿ ಬರದಿದ್ದರೂ ಚಿಂತೆಯಿಲ್ಲ.
ಇನ್ನು ಇದನ್ನೆಲ್ಲವನ್ನು ಕೇಳಿಸಿಕೊಂಡ ಅವಳ ತಂದೆ ತಾಯಿ, ಮಗಳೇ, ನಿನ್ನ ಬಗ್ಗೆ ನಮಗೆ ಅತೀವ ಹೆಮ್ಮೆಯಿದೆ. ಅದರಲ್ಲಿ 2 ಮಾತಿಲ್ಲ. 1000 ಸುಳ್ಳು ಹೇಳಿ ಮದುವೆ ಮಾಡು ಎನ್ನುತ್ತಾರೆ ಹಿರಿಯರು. ಸರಿ, ಒಪ್ಪೋಣ. ಆದ್ರೆ ನೀನು ಅವನಿಂದ ಬಲು ದೊಡ್ಡ ವಿಷಯವನ್ನೇ ಮುಚ್ಚಿಟ್ಟಿದ್ದಿ. ಪ್ರೀತಿಸಲು ಶುರು ಮಾಡಿ 1 ವರ್ಷವಾದ ಮೇಲಾಯ್ತು ಎಂದು ಹೇಳಿದೆ. ಒಂದು ದಿನವೂ ನಿಮ್ಮಿಬ್ಬರಿಗೆ ಭೇಟಿಯಾಗಬೇಕೆಂದು ಅನ್ನಿಸಲಿಲ್ಲವೇ? ಅದು ಹೇಗೆ? ಫೇಸ್ಬುಕ್ ಫೋಟೋಗಳನ್ನೇ ನೋಡಿ ನಂಬಿ ಕೂತಿದ್ದೀರಾ ಅಂತ ಅವರ ತಂದೆ ಕೇಳ್ತಾರೆ. ವಾಸ್ತವ ಬೇರೆಯದೇ ಇರಬಹುದು ಎಂದು ಒಂದು ಸ್ಥಳವೂ ನಿಮಗೆ ಅನಿಸಲಿಲ್ಲವೇ? ನಿಮ್ಮಿಬ್ಬರಿಗೆ ನಿನ್ನ ಪ್ರೀತಿಯ ಬಗ್ಗೆ ಬೇಸರವಿಲ್ಲ. ಆದರೆ ಗುಟ್ಟನ್ನು ಮುಚ್ಚಿಟ್ಟು ಆ ಹುಡುಗನನ್ನು ಪ್ರೀತಿಸಿದ್ದು ತಪ್ಪಲ್ಲವೇ? ಎಲ್ಲವೂ ಗೊತ್ತಿದ್ದು ಪ್ರೀತಿ, ಪ್ರೇಮ ಅಂದರೆ ಅಡ್ಡಿಯಿಲ್ಲ. ಅಂತಹ ದೊಡ್ಡ ಸತ್ಯವನ್ನು ಮುಚ್ಚಿಟ್ಟು ಅದು ಹೇಗೆ ಅವನನ್ನು ಅಷ್ಟು ಗಾಢವಾಗಿ ಪ್ರೀತಿಸಿದೆ? ಮಗಳೇ, ಈಗ ನೋಡು, ನೀನೊಬ್ಬ ಕುಂಟಿ. ನಿನ್ನ ಕಾಲು ಊನವಾಗಿದೆ. ಬೇರೆಯವರಂತೆ ಸರಾಗವಾಗಿ ನಡೆಯಲು ಕಷ್ಟಪಡುತ್ತೀಯ ಎಂದು ಗೊತ್ತಾದ ತಕ್ಷಣ ಅವನು ನಿನ್ನ ಪ್ರೀತಿಯನ್ನು ತಿರಸ್ಕರಿಸಿ ಹೋದರೆ ಏನು ಗತಿ ಮಗಳೇ? ಏಕೆ ಈ ರೀತಿ ಮಾಡಿದೆ ಎಂದು ಮಗಳಿಗೆ ಕೇಳಿದರು. ಅಲ್ಲಿಯವರೆಗೂ ಪ್ರೀತಿಯಲ್ಲೇ ವಿಹರಿಸುತ್ತಿದ್ದ ವಾಣಿಗೆ ಈಗ ತನ್ನಪ್ಪ ಹೇಳಿದ್ದು ಹೌದೆನಿಸಿತು. ಹೌದು, ನನಗೆ ನನ್ನ ಪ್ರೀತಿ ಬೆಂಬಲಿಸಲು ನನ್ನ ಅಪ್ಪ ಅಮ್ಮ ಇದ್ದಾರೆ. ಡಿಗ್ರಿ ಪಡೆದಿದ್ದೇನೆ, ಕೆಲಸವೂ ಸಿಕ್ಕಿದೆ, ಜೊತೆಗೆ ಪ್ರೀತಿಸುವವನು ಸಿಕ್ಕಿದ್ದಾನೆ. ಆದರೆ ಅವನಿಗೆ ನನ್ನ ನ್ಯೂನತೆಯನ್ನು ಹೇಳದದ್ದು ದೊಡ್ಡ ತಪ್ಪಾಯ್ತಲ್ಲವಾ? ತುಂಟಾಟವೆಂದು ಶುರುವಾದ ಈ ಫೋನಿನ ಕರೆಗಳು ನಂತರ ಗೆಳೆತನಕ್ಕೆ ತಿರುಗಿ ಕ್ರಮೇಣ ಪ್ರೀತಿಯ ಹೆಮ್ಮರವಾಯಿತು. ನವೀನನು ತನ್ನ ಮನೆಯ ಎಲ್ಲಾ ಪರಿಸ್ಥಿತಿಗಳನ್ನು ಹೇಳಿಕೊಂಡಿದ್ದಾನೆ. ಒಂದನ್ನು ಮುಚ್ಚುಮರೆ ಮಾಡಿಲ್ಲ. ಆದರೆ ನಾನು ಕುಂಟಿ ಎನ್ನುವುದನ್ನೇ ಅವನಿಂದ ಮರೆಮಾಚಿದೆನಲ್ಲ. ಮುಂದೆ ಹೇಳೋಣ, ಸದ್ಯಕ್ಕೆ ಬೇಡ ಎನ್ನುತ್ತಲೇ 1 ವರ್ಷ ದುಡಿದೆನಲ್ಲ. ಈಗ ವಾಸ್ತವದ ಕಹಿ ಸತ್ಯವನ್ನು ಅವನಿಗೆ ಹೇಳಿದರೆ ನಿಜವಾಗಲೂ ಅವನು ನನ್ನನ್ನು ಒಪ್ಪುತ್ತಾನಾ? ಇಲ್ಲ, ಖಂಡಿತ ಅವನು ನನ್ನನ್ನು ಒಪ್ಪಲು ಸಾಧ್ಯವಿಲ್ಲ. ಕೆಲಸದಲ್ಲಿ ಇಲ್ಲದಿದ್ದರೂ ಪರವಾಗಿಲ್ಲ, ಆರೋಗ್ಯವಾಗಿರುವ ಹುಡುಗಿಯೇ ಬೇಕು ಎಂದು ನನಗೆ ಸರಿಯಾಗಿ ಬೈದು ನನ್ನಿಂದ ದೂರವಾಗುತ್ತಾನೆ. ಇದೇ ಸತ್ಯ. ಅವನು ನನ್ನಿಂದ ದೂರವಾದಾಗ ಕಾಡುವ ವಿರಹ ವೇದನೆಯನ್ನು ನಾನು ಈಗಲಿಂದಲೇ ಅಭ್ಯಾಸ ಮಾಡಿಕೊಳ್ಳುತ್ತೇನೆ. ಮುಚ್ಚಿಟ್ಟು ನಾನು ಮಾಡಿದ್ದು ತೀರಾ ತಪ್ಪಿನ ಕೆಲಸ. ದೇವರೇ, ನನ್ನನ್ನು ಮತ್ತೊಮ್ಮೆ ಕ್ಷಮಿಸು. ನವೀನನಿರುವ ನನ್ನ ಸಂಗಾತಿಯನ್ನು ಸಂದೇಶದೊಂದಿಗೆ ಟೈಪ್ ಮಾಡಿ ಕಳಿಸಿದಳು. ಇಂಥ ಬೆಳಗಿನಿಂದಲೂ ಬ್ಯುಸಿ ಇದ್ದ ನವೀನ ಸಂಜೆಯ ಹೊತ್ತಿಗೆ ವಾಣಿಗೆ ಕಾಲ್ ಮಾಡಿದ. 2-3 ಸಲ ಕರೆ ಮಾಡಿದರೂ ವಾಣಿ ಸ್ವೀಕರಿಸದಿದ್ದಾಗ ಇವಳಿಗೆ ಏನಾಯ್ತಪ್ಪ ಎಂದು ಚಡಪಡಿಸಿದ. ಕೆಲಸ ಮುಗಿಸಿ ಬಂದ ತನ್ನ ಅಣ್ಣನಿಗೆ ವಾಣಿ ಕರೆಯನ್ನು ಸ್ವೀಕರಿಸುತ್ತಿಲ್ಲವೆನ್ನೋ ವಿಷಯವನ್ನು ಹೇಳಿದ. ಇವರ ಪ್ರೀತಿಯ ಬಗ್ಗೆ ಮೊದಲೇ ತಿಳಿದಿದ್ದ ಅವನ ಅಣ್ಣ ಎಲ್ಲವನ್ನೂ ಕೇಳಿಸಿಕೊಂಡ. ನಂತರ ನವೀನನ ಮೊಬೈಲ್ಗೆ ಸಂದೇಶ ಏನಾದರೂ ಬಂದಿದೆಯಾ ಎಂದು ಸಂದೇಶಗಳನ್ನು ಚೆಕ್ ಮಾಡಿದ. ಅವನೇನೆಂದುಕೊಂಡಂತೆ ವಾಣಿಯಿಂದ ಒಂದು ದೀರ್ಘವಾದ ಮೆಸೇಜ್ ಬಂದಿತ್ತು. ಎಲ್ಲವನ್ನೂ ಓದಿಕೊಂಡ ಅವನಣ್ಣ, ದೇವರೇ, ಹೀಗೆ ಆಗುತ್ತಾ? ಇಂತಹ ವಿಚಿತ್ರವೇನಪ್ಪ ಎಂದು ನವೀನನಿಗೆ ವಾಣಿ ಕಳಿಸಿದ ಸಂದೇಶವನ್ನು ಜೋರಾಗಿ ಓದಿ ಹೇಳಿದ. ವಾಣಿಯ ಅಪ್ಪ ಅಮ್ಮನಿಗಂತೂ ಎಲ್ಲಿಲ್ಲದ ಖುಷಿ. ಮಗಳು ಸಾಧಿಸಿ ತನ್ನ ಕೈಯಲ್ಲಿ ಎಲ್ಲ ಆಗುತ್ತೆ ಎಂದು ಇಡೀ ಜಗತ್ತಿಗೆ ತೋರಿಸಿದಳೆಂದು. ಇದರ ಜೊತೆಗೆ ಕೆಲಸವೂ ತಕ್ಷಣವೇ ಸಿಕ್ಕಿದ್ದರಿಂದ ಅವರಿಬ್ಬರ ಸಂತೋಷವನ್ನು ದುಪ್ಪಟ್ಟು ಮಾಡಿತ್ತು. ಇದೇ ಸಂತೋಷದಲ್ಲಿ ಮಗಳೇ, ಇನ್ನು ನಿನಗೆ ಗಂಡನು ಹುಡುಕುವುದೇ ಒಂದೇ ಬಾಕಿ. ಆ ಕಾರ್ಯವು ಸರಾಗವಾಗಿ ನೆರವೇರಿದೆ. ನಾವೇ ಪುಣ್ಯವಂತರು ಎಂದು ದಿನ ಮುಚ್ಚಿದ ಸತ್ಯ ಬಯಲಾಗಬೇಕಿತ್ತು. ಹೇಗಪ್ಪ ತಿಳಿಸುವುದು ಎಂದು ಅಳುಕುತ್ತಲೇ ನವೀನನ ವಿಷಯ ಇಬ್ಬರಿಗೂ ಹೇಳಿದಳು ವಾಣಿ. ವಿಷಯವನ್ನು ತಿಳಿತಿದ್ದಂತೆ ನವೀನನ ಕಣ್ಣಾಲಿಗಳು ತುಂಬಿದವು. ಎಷ್ಟೋ ಗಾಢವಾಗಿ ಅವಳನ್ನು ಪ್ರೀತಿಸಿದೆ. ಆದರೆ ನಿನ್ನಿಂದ ವಿಷಯವನ್ನು ಮುಚ್ಚಿಟ್ಟಳಲ್ಲ. ಈಗ ಬೇರೆ ದೂರವಾಗುವ ಮಾತುಗಳನ್ನು ಆಡುತ್ತಿದ್ದಾಳೆ. ಹಾಗಾದರೆ ಇಷ್ಟು ದಿನಗಳ ಪ್ರೀತಿಗೆ ಬೆಲೆಯೇ ಇಲ್ಲವೇ? ಪ್ರೀತಿ ಗೀತಿ ಎಲ್ಲ ಸುಳ್ಳೆ. ಇವಳೇಕೆ ಹೀಗೆ ಚಡಪಡಿಸಿದ? ಎಲ್ಲವನ್ನು ಗಮನಿಸಿದ ಅವರಣ್ಣ ನವೀನ್, ಇನ್ನು ತಡ ಮಾಡುವುದು ಸರಿಯಲ್ಲ. ಆಕೆಯ ಮನೆಗೆ ಈಗಲೇ ಹೋಗೋಣ ಎಂದು ಗಾಡಿ ತೆಗೆದ. ಅಂದೊಮ್ಮೆ ಅವಳಿಗೆ ಹುಟ್ಟಿದ ಹಬ್ಬಕ್ಕೆ ಗಿಫ್ಟ್ ಕಳಿಸಲೆಂದು ವಿಳಾಸವನ್ನು ಬರೆದಿದ್ದ ನವೀನ್ ಅದರ ಉಪಯೋಗ ಈಗ ಬಂದಿತ್ತು. ಒಳಗೊಳಗೆ ಹೃದಯವನ್ನು ಗಟ್ಟಿ ಮಾಡಿಕೊಳ್ಳುತ್ತಾ, ದೇವರೇ, ಅಲ್ಲಿ ಹೋದ ಮೇಲೆ ಯಾವ ಗ್ರಹಚಾರ ಕಾದಿದೆಯೋ? ಅವರ ಅಪ್ಪ ಅಮ್ಮ ನನ್ನನ್ನು ಹೇಗೆ ನಡೆಸಿಕೊಳ್ಳುತ್ತಾರೋ? ನಮ್ಮಿಬ್ಬರ ಪ್ರೀತಿ ನಿಜವೇ ಆಗಿದ್ದರೆ ದಯವಿಟ್ಟು ಈ ಪ್ರೀತಿಗೆ ನ್ಯಾಯ ಒದಗಿಸು ಎಂದು ಬೇಡಿಕೊಂಡನು. ಬೈಕ್ನಿಂದ ಇಳಿದ ಇಬ್ಬರು ವಾಣಿಯ ಮನೆಯ ಕರೆ ಗಂಟೆಯನ್ನು ಒತ್ತಿದರು. ಇಷ್ಟು ಹೊತ್ತಿನಲ್ಲಿ ಯಾರಪ್ಪ ಬಂದದ್ದು ಎಂದು ಸ್ವತಃ ವಾಣಿಯೇ ಕುಂಟುತ್ತಾ ಹೋಗಿ ಬಾಗಿಲು ತೆರೆದಳು. ನೋಡಿದರೆ ಎದುರಿಗೆ ಇಷ್ಟು ದಿನ ಫೇಸ್ಬುಕ್ ಫೋಟೋಗಳಲ್ಲಿ ನೋಡಿದ್ದ ತನ್ನ ಕನಸಿನ ರಾಜಕುಮಾರ ನವೀನ್. ಆದರೆ ಅವನ ಕಣ್ಣಿಗೊಂದು ಕಪ್ಪು ಕನ್ನಡಕ, ಜೊತೆಯಲ್ಲಿ ಕೈಯಲ್ಲಿ ಬಿಳಿ ಕೋಲು. ಅಂದರೆ ನನ್ನ ನವೀನ್ ಕುರುಡನೇ ಎಂದು ದಿಗಿಲಾಯಿತು ವಾಣಿಗೆ.
ಇದನ್ನು ಮೊದಲೇ ನಿರೀಕ್ಷಿಸುತ್ತಿದ್ದ ನವೀನ್, ಅಣ್ಣ ಬನ್ನಿ ಒಳ ಕೂತು ಮಾತನಾಡೋಣ ಎಂದು ನವೀನ್ನನ್ನು ಒಳಗೆ ಕರೆದುಕೊಂಡು ಹೋದ. ವಾಣಿಯ ಅಪ್ಪ ಟಿವಿ ನೋಡುತ್ತಿದ್ರೆ, ಅಮ್ಮ ಅಡುಗೆ ಕೆಲಸದಲ್ಲಿ ನಿರತರಾಗಿದ್ದರು. ಹೊಸ ಯುವಕರನ್ನು ನೋಡಿ ಇಬ್ಬರು ಆಶ್ಚರ್ಯಗೊಂಡರು. ಕೊನೆಗೆ ವಾಣಿಯೇ ಪರಿಸ್ಥಿತಿಯನ್ನು ತಿಳಿಯಾಗಿಸಲು, ಅಪ್ಪ ಇವರು ನವೀನ್ ಮತ್ತು ಇವರು ಎಂದು ನವೀನ್ ಅಣ್ಣನ ಕಡೆ ನೋಡಿದಳು. ಎಲ್ಲರಿಗೂ ನಮಸ್ಕರಿಸಿದ ನವೀನನ ಅಣ್ಣ, ನವೀನನ ಪರವಾಗಿ ನಾನು ಕ್ಷಮೆ ಕೇಳುತ್ತೇನೆ. ನಿಮ್ಮ ಮಗಳಂತೆ ಇವನು ಮುಂದೆ ಹೇಳೋಣ ಎಂದು ತನ್ನ ನ್ಯೂನತೆಯನ್ನು ಮುಚ್ಚಿಡುತ್ತಾ ಬಂದ. ಈಗ ಪರಿಸ್ಥಿತಿ ವಿಕೋಪಕ್ಕೆ ಹೋದ ಮೇಲೆ ಅಳುತ್ತಾ ಕೂತಿದ್ದಾನೆ. ಅದಕ್ಕೆ ನಾನೇ ಮತ್ತೆ ಈ ಕಣ್ಣಾಮುಚ್ಚಾಲೆ ಆಟ ಬೇಡವೆಂದು ನಿಮ್ಮ ಮನೆಗೆ ಕರೆದುಕೊಂಡು ಬಂದೆ. ಹೌದು, ನನ್ನ ತಮ್ಮ ನವೀನ ಕುರುಡ. ಪೂರ್ತಿ ಕುರುಡನಲ್ಲದಿದ್ದರೂ ಒಂಚೂರು ಪ್ರಪಂಚವನ್ನು ಕಾಣುವ ಭಾಗ್ಯವನ್ನು ಆ ದೇವರು ಕರುಣಿಸಿದ್ದಾನೆ. ಆದ್ದರಿಂದಲೇ ಸ್ವಲ್ಪ ದೃಷ್ಟಿ ಇದ್ದರೂ ಅಷ್ಟರ ಸಹಾಯದಿಂದಲೇ ಅಂಗಡಿ ನೋಡಿಕೊಳ್ಳುತ್ತಾನೆ. ಜೊತೆಗೆ ಒಬ್ಬ ಹುಡುಗನನ್ನು ಸಹಾಯಕ್ಕೆ ಇಟ್ಟುಕೊಂಡಿದ್ದಾನೆ. ಹುಡುಗ ಹುಡುಗಿ ಇಬ್ಬರ ಕಡೆಯಿಂದಲೂ ತಪ್ಪಾಗಿ ಹೋಗಿದೆ. ಈಗ ನಾವೇ ಅವರಿಬ್ಬರನ್ನು ಕ್ಷಮಿಸಿ ಮುಂದಿನ ತೀರ್ಮಾನ ಮಾಡೋಣ. ನನ್ನ ತಮ್ಮನನ್ನು ಮದುವೆಯಾಗಲು ನಿಮ್ಮ ಮಗಳಿಗೆ ಒಪ್ಪಿಗೆ ಇದ್ದರೆ ನಮ್ಮದೇನು ಅಭ್ಯಂತರ ಇಲ್ಲ ಎಂದು ಮಾತು ಮುಗಿಸಿದ. ಇತ್ತ ವಾಣಿ ತನ್ನ ಮನಸ್ಸಿನಲ್ಲಿ ಈಗಲೇ ಮದುವೆ ಆದರೆ ಅದು ನವೀನನ್ನೇ ಎಂದು ನಿರ್ಧರಿಸಿದ್ದಳು. ನಾನು ಕುಂಟಿಯಾದರೇನು, ಅವ ಕುರುಡರಾದರೇನು, ನಮ್ಮಿಬ್ಬರದು ಪವಿತ್ರ ಪ್ರೇಮ. ಈ ಪ್ರೇಮವನ್ನು ಮದುವೆಯ ಮುಖೇನ ಇನ್ನೂ ಹೆಚ್ಚು ಗಟ್ಟಿಗೊಳಿಸಬೇಕೆಂದುಕೊಂಡಳು. ಅದನ್ನೇ ಅವರಪ್ಪ ಅಮ್ಮನಿಗೂ ಹೇಳಿದಳು. ಅಪ್ಪ, ನನಗೆ ಈ ಮದುವೆಯ ಬಗ್ಗೆ ಸಂಪೂರ್ಣವಾಗಿ ಒಪ್ಪಿಗೆ ಇದೆ. ತಿಳಿದೋ ತಿಳಿಯದೋ ನಾವಿಬ್ಬರೂ ಪ್ರೀತಿಯಲ್ಲಿ ಮೈಮರೆತು ಬಹಳ ದೊಡ್ಡ ಸತ್ಯವನ್ನು ಮುಚ್ಚಿಟ್ಟಿದ್ದೇವೆ. ಆದರೂ ಸಹ ದೇವರು ನಮಗೆ ಮೋಸ ಮಾಡಿಲ್ಲ. ಇಬ್ಬರೂ ಆದ ಆ ತಪ್ಪನ್ನು ಒಪ್ಪಿಕೊಂಡು ಮುಂದೆ ಬಂದಿದ್ದೇವೆ. ನೀವುಗಳೇ ನಮಗೆ ಮುಂದಿನ ದಾರಿಯನ್ನು ತೋರಿಸಬೇಕು ಎಂದಳು. ವಾಣಿಯ ಅಪ್ಪ ಅಮ್ಮ ಸಂತೋಷದಿಂದಲೇ ಈ ಮದುವೆಗೆ ಒಪ್ಪಿ ಸೂಚಿಸಿದರು. ಒಂದೊಳ್ಳೆ ಮುಹೂರ್ತದಲ್ಲಿ ವಾಣಿ ನವೀನನ ಕೈ ಹಿಡಿದಳು. ನವೀನನಿಗೆ ಈಗ ವಾಣಿ ಕಣ್ಣಾದರೆ ವಾಣಿಗೆ ನವೀನನೇ ಕಾಲುಗಳು. ಒಬ್ಬರ ಸಹಾಯದಿಂದ ಇನ್ನೊಬ್ಬರ ಕಡೆ ಬೇಕಾದ ಕಡೆ ಹೋಗಿ ಬರುತ್ತಾರೆ. ಯಾವುದೇ ಕೆಲಸವನ್ನು ಕಷ್ಟವಿಲ್ಲದೆ ಮಾಡಿ ಮುಗಿಸುತ್ತಾರೆ. ಇಬ್ಬರ ಪ್ರೀತಿ ಈಗ ಹೆಮ್ಮರವಾಗಿ ಬೆಳೆದು ಬಿಟ್ಟಿದೆ. ಕಾರಣ ದೇವರಿಗೆ ಕೈ ಮುಗಿಯುತ್ತಾ ಮಿಸ್ ಕಾಲ್ನಲ್ಲಿ ಶುರುವಾದ ಪ್ರೀತಿಯನ್ನು ನೆನೆಯುತ್ತಾ ಸುಖದಿಂದ ಜೀವನ ಸಾಗಿಸುತ್ತಿದ್ದಾರೆ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಅಂತ ಅನ್ಕೊಂತೀನಿ. ಈ ಕತೆ ಇಷ್ಟವಾಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಮ್ಮ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿಯ ನನ್ನ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ. ಧನ್ಯವಾದಗಳು.